ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SSG ಕ್ರಿಯೇಷನ್. ಇವತ್ತೊಂದು ಹೊಸ ರೀತಿ ಕ್ರೋಶೆ ಡಿಸೈನ್ನ ಹಾಕಿ ತೋರಿಸ್ತಾ ಇದ್ದೀನಿ. ವಿತೌಟ್ ಬೀಡ್ಸ್ ಡಿಸೈನು, ಎಲ್ಲಿ ನಾನಿಲ್ಲಿ ಮಣಿ ತೊಗೊಂಡಿಲ್ಲ, ಕಂಪ್ಲೀಟಾಗಿ ಥ್ರೆಡ್ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಈ ರೀತಿ ಇದೆ. ಎರಡೇ ಸ್ಟೆಪ್ಪಲ್ಲಿ ಫಾಸ್ಟಲ್ಲಿ ಹಾಕೋಬೋದು. ತುಂಬ ಈಸಿ ಡಿಸೈನು. ಸೊ ಇದಕ್ಕೆ ಬೀಡ್ಸ್ ತೊಗೊಳ್ಳಲ್ಲ, ಹಾಗಾಗಿ ನಾನು ಇದಕ್ಕೆ ಗೋಲ್ಡ್ ಕಲರು ದಾರನ ಬಳಸ್ತಾ ಇದ್ದೀನಿ. ಇದಕ್ಕೆ ಪರ್ಫೆಕ್ಟಾಗಿ ಕಲರ್ ಎಕ್ಸಾಕ್ಟಾಗಿ ಇಲ್ಲ, ಅದೊಂಥರ ಸೆಲ್ಫ್ ಕಲರ್ ಇದೆ. ಏನೇ ಕಲರ್ ಹಾಕಿದ್ರೂ ಆಪೋಸಿಟ್ ಆಗುತ್ತೆ. ಹಾಗಾಗಿ ಸ್ಯಾರಿಯಲ್ಲಿ ಗೋಲ್ಡ್ ಇರೋದ್ರಿಂದ ಇಲ್ಲಿ ನಾನು ಗೋಲ್ಡ್ ಕಲರು ಹಾಗೆ ಡಾರ್ಕ್ ಬ್ಲೂ ಇದೆ. ಸೊ ಬ್ಲೂ ಕಲರ್ಲೇ ವರ್ಕ್ ಅನ್ನೋದು ಮಾಡ್ತಾ ಇದ್ದೀನಿ. ಬೀಡ್ಸ್ ತೊಗೊಳ್ದೆ ವರ್ಕ್ ಏನಾದರೂ ಮಾಡ್ತಾ ಇದ್ದರೆ ಆದಷ್ಟು ಸ್ವಲ್ಪ ಗೋಲ್ಡ್ ತೊಗೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಗೋಲ್ಡ್ ಕಲರ್ ದಾರನ, 2 ಕಲರು ದಾರ, 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಅಥವಾ 11 ಕೂಡ ನೀವು ತೊಗೋಬೋದು. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಂಬಿಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಂಡಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಕೋಬೋದು. ಇಲ್ಲಿ ನೋಡಿ, ಫಸ್ಟ್ ಸ್ಟಾರ್ಟಿಂಗಲ್ಲಿ ಯಾವಾಗಲೂ ರೈಟ್ ಸೈಡಿಗೆ ಪಲ್ಲು ರೈಟ್ ಸೈಡ್ಗೆ ತುದಿಗೆ ನೀಡಲ್ನ ಹಾಕಿಬಿಟ್ಟು ದಾರನ ತಂದು ಲಾಕ್ ಮಾಡ್ತೀವಲ್ವ, ಆ ರೀತಿ ಲಾಕನ್ನು ಮಾಡ್ಕೋಬೇಕು. ದಾರನ ಇಟ್ಕೊಂಡು ಸೊ ಲಾಕ್ ಮಾಡಿ ಮತ್ತೆ ಇನ್ನೊಂದು ಲಾಕ್ನ ಮಾಡ್ಕೊತಾ ಇದ್ದೀನಿ. ಯಾಕೆ ಇದು ಪರ್ಫೆಕ್ಟ್ ಇದೆ. ಲೈಟ್ ಕಲರ್ ಇದು ಸ್ವಲ್ಪ ಜಾಸ್ತಿ ಯೆಲ್ಲೋ ಕಲರ್ ಕಾಣಿಸ್ತಾ ಇದೆ, ಬಟ್ ಇದು ಪರ್ಫೆಕ್ಟಾಗಿ ಗೋಲ್ಡ್ ಕಲರ್ ತೊಗೊಂಡಿದ್ದೀನಿ. ಇಲ್ಲಿ 2 ಲಾಕನ್ನು ಹಾಕಿದ ಮೇಲೆ ನೋಡಿ, 1 ಚೈನ್ 2 ಚೈನ್ನ ಹಾಕ್ಕೊತಾ ಇದ್ದೀನಿ. 2 ಚೈನ್ ಹಾಕಿ ನೀಡ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ಸ್ಲ್ಯಾಂಟಿಂಗಲ್ಲಿ ನೀಡಲ್ನ ಪಲ್ಲುಗೆ ಹಾಕಿ ದಾರನ ತೊಗೊಂಡು ಈಗ ಡಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಸೊ ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ 1 ಚೈನ ಮಾಡಿಕೊಂಡು ಈಗ ಇಲ್ಲೇನು ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀವಲ್ವ, ಅದರೊಳಗಡೆ ನೀಡಲ್ ಹಾಕಿ ದಾರನ ತೊಗೊಂಡು ಈ ರೀತಿ ಲಾಕ್ ಮಾಡ್ತಾಯಿದ್ದೀನಿ. ಸೊ ಚೈನ್ ಒಳಗಡೆ ಈ ರೀತಿ ಲಾಕ್ ಮಾಡ್ಕೊತ ಹೋಗಬೇಕು. ಈ ಒಂದು ಡಬಲ್ ಕ್ರೋಶೆ ಕಂಬದಲ್ಲಿ 4 ಸತ್ತೆ ಈ ರೀತಿ ಹಾಫ್ ಡಬಲ್ ಕ್ರೋಶೆನ ಲಾಕ್ ಮಾಡ್ಕೋಬೇಕು. ಹಾಫ್ ಕೌಂಟಿಂಗ್ ಕರೆಕ್ಟಾಗಿರಲಿ. ಹಾಫ್ ಡಬಲ್ ಕ್ರೋಶೆ 4 ಹಾಕಿದ್ದೀನಿ. 4 ಹಾಫ್ ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ಅದೆಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಪಲ್ಲುಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಸ್ಲ್ಯಾಂಟಿಂಗಲ್ಲಿ ಒಂದು ಚಿಕ್ಕದಾದಂಥ ಆಚೆನ ಫಸ್ಟು ಸ್ಟಾರ್ಟಿಂಗಲ್ಲಿ ಹಾಕಬೇಕಾಗತ್ತೆ. ಈ ಥರ ಹಾಕಿದ ಮೇಲೆ ಮತ್ತೆ ಸೇಮ್ 2 ಚೈನ ಮಾಡ್ಕೋಬೇಕು. 2 ಚೈನ ಮಾಡಿಕೊಂಡು ನೀಡ ಮೇಲೆ ದಾರನ ತೊಗೊಂಡು ಮತ್ತೆ ಇದನ್ನ ಸೇಮ್ ಸ್ಲ್ಯಾಂಟಿಂಗಲ್ಲಿ ನೋಡಿಕೊಂಡು ಪಲ್ಲುಗೆ ನೀಡಲ್ಲಿ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ. ಸೊ ಇಲ್ಲಿ ನೋಡಿ, ಚೈನ್ಸನ್ನು ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾವು ಚೈನ್ಸನ್ನು ಮಾಡ್ಕೊಂಡಿಲ್ಲ, ಇದು ಫಸ್ಟ್ ಟಚ್ ಆಗಿರುತ್ತೆ. ಆಮೇಲೆ ಇಲ್ಲಿ ಕುಚ್ಕಟ್ಟೋದಕ್ಕೆ ಚೈನ್ ಬೇಕು. ಹಂಗಾಗಿ ನಾನೇನು ಮಾಡ್ತಾಯಿದ್ದೀನಿ, ಫಸ್ಟು 1-2 ಆಚನ್ನ ಇದೇ ರೀತಿ ಸೇಮ್ ಹಾಕ್ಕೊತೀನಿ. ಇಲ್ಲಿ ಯಾವುದೇ ಮತ್ತೆ ಚೈನ್ ಕಂಟಿನ್ಯೂ ಮಾಡ್ತಾ ಇಲ್ಲ. ಸೊ ಸ್ಟಾರ್ಟಿಂಗಲ್ಲಿ ಏನು ವರ್ಕ್ ಮಾಡಿದ್ದೀನೋ ಅದೇ ರೀತಿಯಾಗಿ ಇಲ್ಲಿ ಕೂಡ ಈ ಒಂದು ಸ್ಲ್ಯಾಂಡಿಂಗ್ ಕ್ರೋಶದಲ್ಲಿ ಡಬಲ್ ಕ್ರೋಶದಲ್ಲಿ 4 ಸತ್ತೆ ಈ ರೀತಿ ಹಾಫ್ ಡಬಲ್ ಕ್ರೋಶನ ಹಾಕ್ಕೊತಾ ಇದ್ದೀನಿ. 4 ಸಾಕು. ಜಾಸ್ತಿ ಕೌಂಟಿಂಗ್ ಒಂದು 5 ಅಥವಾ 6 ಹಾಕಿದರೆ ಅದು ಸ್ವಲ್ಪ ಕ್ರಾಸಲ್ಲಿ ಫೋಲ್ಡ್ ಆಗುತ್ತೆ. ಹಂಗಾಗಿ ಇಲ್ಲಿ 4 ಹಾಕಿದ್ದೀನಿ. ಈ ಡಿಸೈನನ್ನು ಸ್ವಲ್ಪ ದೊಡ್ಡದಾಗಿ ಬೇಕು ಅಂದರೆ ನೀವು 3 ಡಬಲ್ ಕ್ರೋಶೆ ಕಂಬದಲ್ಲಿ ಕೂಡ ಹಾಕ್ಕೋಬೋದು. ಸೊ ಇಲ್ಲಿ 2 ಆಚೆನ ಹಾಕಿದ ಮೇಲೆ ಈಗ ಮತ್ತೆ 1-2 ಚೈನ ಹಾಕ್ಕೊತಾ ಇದ್ದೀನಿ. 2 ಚೈನ್ಸ್ನ ಹಾಕಿ ಸೇಮ್ ನೀಡ ಮೇಲೆ ದಾರ ಸುತ್ಕೋಬೇಕು. ಮತ್ತು ಸ್ಲ್ಯಾಂಟಿಂಗಲ್ಲಿ ನೀಡಲ್ನ ಹಾಕಿ ಪಲ್ಲುಗೆ ದಾರನ ತೊಗೊಂಡು ಮತ್ತು ಈಗ ಡಬಲ್ ಕ್ರೋಶೆ ಕಂಬ. ಸೊ ಇಲ್ಲಿ ನಾನು ಮತ್ತೆ ಚೈನ್ಸನ್ನು ಮಾಡ್ಕೊತಾ ಇದ್ದೀನಿ. ನೋಡಿ, 2 ಚೈನ್ ಡಬಲ್ ಕ್ರೋಶೆ ಕಂಬ, 1 2 3 4 ಚೈನ ಹಾಕ್ಕೊಂಡಿದ್ದೀನಿ. 4 ಚೈನ್ಸನ್ನು ಹಾಕಿಬಿಟ್ಟು ಫಸ್ಟ್ ಇಲ್ಲಿ ಡಬಲ್ ಕ್ರೋಶೆ ಕಂಬನ ಲಾಕ್ ಮಾಡಿರ್ತೀವಲ್ವ, ಆ ಒಂದು ಚೈನಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಇಲ್ಲಿ ಸ್ಲಿಪ್ ನಾಟ್ನಾದರೂ ಹಾಕೋಬೋದು, ಇಲ್ಲಾಂದರೆ ಹಾಗೆ ಒಂದ್ಸತಿ ನೀಡ ಮೇಲೆ ದಾರ ಸುತ್ಕೊಂಡು ಕೂಡ ನೀವು ಲಾಕ್ ಮಾಡ್ಕೊಬೋದು. ಸೊ ಇಲ್ಲಿ ನಾನೊಂದು ಸ್ಲಿಪ್ ನಾಟ್ನ ಹಾಕ್ಕೊಂಡಿದ್ದೀನಿ. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ಮತ್ತೆ ಈಗ ಇದೇ ಡಬಲ್ ಕ್ರೋಶೆದಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ 4 ಸತ್ತೆ ಹಾಫ್ ಡಬಲ್ ಕ್ರೋಶೆನ ಹಾಕೋಬೇಕು. ಸೊ 4 ಚೈನ್ ಹಾಕಿದ ಮೇಲೆ ಮತ್ತೆ ಸೇಮ್ 4 ಹಾಫ್ ಡಬಲ್ ಕ್ರೋಶೆ ಕಂಬ, ಆಮೇಲೆ ಮತ್ತೆ ಪಲ್ಲುಗೆ ಲಾಕ್. ಎಲ್ಲಿ ಏನು ಚೇಂಜಸ್ ಬರೋದಿಲ್ಲ ಫ್ರೆಂಡ್. ಜಸ್ಟ್ 2 ಚೈನ್ ಹಾಕಬೇಕು, ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಸ್ಲ್ಯಾಂಡಿಂಗಲ್ಲಿ ನೀಡಲ್ನ ಹಾಕಿಬಿಟ್ಟು ಪಲ್ಲುಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. ಜಸ್ಟ್ 1 ಚೈನ್ ಹಾಕಿ ಮತ್ತೆ 4 ಈ ಡಬಲ್ ಕ್ರೋಶೆದಲ್ಲಿ 4 ಸತ್ತೆ ಈ ರೀತಿ ಹಾಫ್ ಡಬಲ್ ಕ್ರೋಶೆನ ಲಾಕ್ ಮಾಡ್ಕೊತ ಕೆಳಗಡೆ ಬರಬೇಕು. ಮತ್ತು ಈಗ ಲಾಕ್. ಸೊ ಫಸ್ಟು 2 ಈ ರೀತಿ ವರ್ಕ್ ಮಾಡ್ಕೊಂಡಿದ್ದೀನಿ. 3ನೇ ಆಚಲ್ಲಿ
ಚೈನ್ಸನ್ನು ಹಾಕಿ ಲಾಕ್ ಮಾಡಿದ್ದೀನಿ. ಈಗ ಸೇಮ್ ಮತ್ತೆ ಇದೇ ರೀತಿಯಾಗಿ ಪ್ಲೇನಲ್ಲಿ ಯಾವುದೇ ಒಂದು ಚೈನ್ ಹಾಕ್ದಂಗೆ ಈ ರೀತಿ 4 ಆಚೆಗಳನ್ನ ಇಲ್ಲಿ ವರ್ಕ್ ಮಾಡ್ಕೊತಾ ಇದ್ದೀನಿ. ಈಗ 4 ಸ್ಲ್ಯಾಂಟಿಂಗಲ್ಲಿ ಆಚೆಗಳನ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಯಾವುದೇ ಒಂದು ಚೈನ್ಗಳನ್ನ ಮಾಡ್ಕೊಂಡಿಲ್ಲ, ಹಾಗೆ ಹಾಕಿದ್ದೀನಿ. ಇಲ್ಲಿ ಹಾಕಿರುವಂಥ ಚೈನ್ ಏನು ಮಾಡ್ಕೊಂಡಿದ್ದೀವೋ ಈಗ 5ನೇ ಆಚೆಯಲ್ಲಿ ಕೂಡ ಸೇಮ್ ಅದೇ ರೀತಿ ಚೈನ್ನ ಮಾಡ್ಕೋಬೇಕಾಗತ್ತೆ. ಮತ್ತು ಸೇಮ್ 2 ಚೈನ್ ಹಾಕ್ಕೊತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಸ್ಲ್ಯಾಂಟಿಂಗಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಡಬಲ್ ಕ್ರೋಶೆ ಕಂಬ. ಈಗ ಮತ್ತೆ 1 2 3 4 ಚೈನ್ಸನ್ನ ಇಲ್ಲಿ 2 ಚೈನ್ ಮಧ್ಯದಲ್ಲಿ ಏನಿದೆ ದಾರ ಇದೆಯೋ ಚೈನು ಅಲ್ಲಿ ಇದನ್ನು ಲಾಕ್ ಮಾಡ್ಕೋಬೇಕು. ಸೊ ಲಾಕ್ ಮಾಡಿಕೊಂಡು ಮತ್ತೆ ಡಬಲ್ ಕ್ರೋಶೆದಲ್ಲಿ 4 ಸತಿ ಈ ಥರ ಲಾಕ್ ಮಾಡ್ಕೋಬೇಕು. ಸೊ 4 ಈ ರೀತಿ ಲಾಕನ್ನು ಹಾಕಿದ ಮೇಲೆ ಮತ್ತೆ ಪಲ್ಲುಗೆ ಲಾಕ್, ಮತ್ತು ಸೇಮ್ 2 ಚೈನ್, ಮತ್ತು ನೀಡಲ್ ಮೇಲೆ ದಾರ, ಮತ್ತು ಡಬಲ್ ಕ್ರೋಶೆ ಕಂಬ. ಸೊ ಈಗ ಮತ್ತೆ 4 ಸೇಮ್ ಪ್ಲೇನಾಗಿ ವರ್ಕ್ ಅನ್ನೋದು ಮಾಡ್ಕೋಬೇಕು. ಸೊ ಆ ಕಡೆ ಆಚೆಗೆ ಈ ಕಡೆ ಆಚೆಗೆ ಗ್ಯಾಪಿಗೆ 4 ಟೈಮ್ ಈ ರೀತಿ ಸ್ಲ್ಯಾಂಟಿಂಗ್ ಆಚೆಗಳನ್ನ ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಸೊ ಇದೇ ರೀತಿಯಾಗಿ ಫಸ್ಟ್ ಲೈನ್ ನೀವು ಈ ರೀತಿ ವರ್ಕ್ ಅನ್ನೋದು ಮಾಡ್ಕೋಬೇಕು. ಈ ಒಂದು ಚೈನ್ನ ಗುರ್ತಿಟ್ಕೊಳ್ಳಿ. ಇದರಿಂದ ಈ ಕಡೆ ಹಾಕಿರುವಂಥ 3 ಚೈನ್ ಹಾಕಿರುವಂಥ 4 ಚೈನ್ ಹಾಕಿರುವಂಥ ಆಚೆಗೂ ಈ ಕಡೆ 4 ಚೈನ್ಸ್ ಹಾಕಿರುವಂಥ ಆಚೆಗೂ ಮಿಡ್ಲಲ್ಲಿ 4 ಪ್ಲೇನಾಗಿ ಸ್ಲ್ಯಾಂಟಿಂಗ್ ಆಚ್ ಅನ್ನೋದು ಹಾಕಿದ್ದೀನಿ. ಸೊ ಇದೇ ಒಂದು ಮೆಜರ್ಮೆಂಟಲ್ಲಿ ಇದೇ ಒಂದು ಅಳತೆಯಲ್ಲಿ ಫಸ್ಟ್ ಲೈನ್ ಅನ್ನೋದು ಸ್ಯಾರಿ ಫುಲ್ ನೀವು ಹಾಕ್ಕೊಂಡು ಹೋಗಬೇಕಾಗುತ್ತೆ. ಇದು ಸ್ಟಾರ್ಟಿಂಗ್ ಆಗಿರೋದ್ರಿಂದ 2 ಆಚೆನ ಹಾಕಿಬಿಟ್ಟು ಆಚೆಗೆ ನಾನು ಚೈನ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಗ್ಯಾಪ್ಗೋಸ್ಕರ ಸೇಮ್ ಮತ್ತೆ 4 ಆಚು ಮತ್ತೆ ಚೈನ್, 4 ಆಚು ಮತ್ತೆ ಚೈನ್. ಈಗ ಮತ್ತೆ ಸೇಮ್ ಕಂಟಿನ್ಯೂ 4 ಆಚನ್ನು ಹಾಕ್ಕೋಬೇಕು. ಸೊ ಫಸ್ಟ್ ಸ್ಟೆಪ್ ಈ ರೀತಿ ಹಾಕಿದ ಮೇಲೆ 2ನೇ ಸ್ಟೆಪ್ಪಲ್ಲಿ ಬಂದು ಸೆಕೆಂಡ್ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗ್ ಆಚ್ ಏನಿದೆಯಲ್ಲ ಆ ಪಾಯಿಂಟಿಗೆ ನೀಡಲ್ನ ಹಾಕಿಬಿಟ್ಟು ಸೇಮ್ ದಾರ ತೊಗೊಂಡು ಬೇರೆ ಕಲರ್ ದಾರನ ತೊಗೊಂಡು ಫಸ್ಟ್ ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಸೊ ಲಾಕ್ ಮಾಡ್ಕೊಂಡ್ಮೇಲೆ ನೋಡಿ 4 ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ. 1 2 3 4 ಚೈನ್ಸನ್ನು ಹಾಕಿ ಈ ಕಡೆ ಸ್ಟಾರ್ಟಿಂಗ್ ಆಚ್ ಲಾಸ್ಟ್ ಫಸ್ಟಲ್ಲಿ ಚೈನಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಈ 4 ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ. ಕುಚ್ಚು ಬರುತ್ತೆ, ಇಲ್ಲಿ ಎಕ್ಸ್ಟ್ರಾ ಗಮ್ ಹಾಕಿ ಸ್ಟಿಕ್ ಮಾಡ್ಕೋಬೋದು. ಇನ್ನು ಸ್ವಲ್ಪ ಎಕ್ಸ್ಟ್ರಾ ದಾರ ಬಿಟ್ಟರೆ ಕುಚ್ಚೊಳಗಡೆ ನೀವು ದಾರನ ಕಟ್ಕೋಬೋದು. ಸೊ ಇಲ್ಲಿ 4 ಚೈನ್ ಹಾಕಿ ಲಾಕನ್ನು ಚೈನ್ ಹಾಕಿದ ಮೇಲೆ ನೀಡಲ್ ಮೇಲೆ 2 ಸತಿ ದಾರ ಸುತ್ತಕೊಂಡು ಇಲ್ಲಿ ಹಾಕಿರುವಂಥ 4 ಚೈನ್ ಏನಿದೆಯಲ್ಲ ಇದರ ಒಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಸೊ ಆರಾಮಾಗಿ ನೋಡ್ಕೊಳ್ಳಿ. ಅದು ಒಂದು ರೀತಿ ಟೈಟಾಗಿ ಕುಂತ್ಕೊಂಡಿರುತ್ತೆ. ಒಂದು ಕಂಬ ಹಾಕೋವರೆಗೂ ಅಷ್ಟೇ, ಆಮೇಲೆ ಆರಾಮಾಗಿ ನಿಮಗೆ ಹೋಲ್ ಗ್ಯಾಪ್ ಅನ್ನೋದು ಸಿಗುತ್ತೆ. ಸೊ ಈಗ ನೋಡಿ ಈ ಥರ ದಾರನ ಇಟ್ಕೊಂಡು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಒಂದು ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 3 ಚೈನ ಮಾಡ್ಕೋಬೇಕು. 3 ಚೈನ ಮಾಡಿಕೊಂಡು ಈ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಈ 3 ಚೈನ ಲಾಕ್ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಸೇಮ್ ಪಾಯಿಂಟಲ್ಲೇ ಮತ್ತೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಮತ್ತೆ ತ್ರಿಬಲ್ ಕ್ರೋಶೆ ಕಂಬ, ಮತ್ತು 3 ಚೈನ್, ಮತ್ತು ಈ 3 ಚೈನ್ ಇದರೊಳಗಡೆ ಲಾಕ್, ಮತ್ತು ನೀಡಲ್ ಮೇಲೆ 2 ಸತಿ ದಾರ ಸುತ್ಕೊತಾ ಇದ್ದೀನಿ. ಹಾಕಿರುವಂಥ 4 ಚೈನಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬ ಹಾಕ್ತಾಯಿದ್ದೀನಿ. ಟೋಟಲ್ ಆಗಿ ಇಲ್ಲಿ ನಾನು 5 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾಯಿದ್ದೀನಿ. ಪ್ರತಿಯೊಂದು ತ್ರಿಬಲ್ ಕ್ರೋಶೆ ಕಂಬಕ್ಕೂ ಒಂದೊಂದು ಪಿಕೋಟ್ ವರ್ಕ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಸೊ ಮಣಿ ಏನಾದರೂ ಇಷ್ಟಪಡೋರಾಗಿದ್ದರೆ ಇಲ್ಲಿ 2 ಆಚುಗಳನ್ನ ಹಾಕಿದ ಮೇಲೆ ಅಂದರೆ 2 ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 5ನೇ ತ್ರಿಬಲ್ ಕ್ರೋಶೆ ಕಂಬಕ್ಕೆ ಒಂದು ಸ್ಮಾಲ್ ಬೀಡ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಯಾವುದೇ ಒಂದು ಬೀಡನ್ನ ಹಾಕ್ತಾ ಇಲ್ಲ ನಾನು, ಹಂಗಾಗಿ ಕಂಪ್ಲೀಟಾಗಿ ಪ್ಲೇನಾಗಿ ಕಂಬಗಳನ್ನೋದು ಹಾಕ್ತಾಯಿದ್ದೀನಿ. ಸೊ ಮತ್ತೆ ಸೇಮ್ ನೀಡಲ್ ಮೇಲೆ ದಾರ ಸುತ್ಕೊತಾ ಇದ್ದೀನಿ. ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬ, ಮತ್ತು 3 ಚೈನ್, ಮತ್ತು ಈ 3 ಚೈನ್ ಇದರೊಳಗಡೆ ಲಾಕ್, ಮತ್ತು ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಸೊ ಇದು ಬಂದು 5ನೇ ತ್ರಿಬಲ್ ಕ್ರೋಶೆ ಕಂಬ. ಮತ್ತು ಈ ಕಂಬಕ್ಕೂ ಕೂಡ ಒಂದು 3 ಚೈನ್ ಹಾಕಿ ಪಿಕೋಟ್ ಹಾಕ್ತಾಯಿದ್ದೀನಿ. ಸೊ ಟೋಟಲ್ ಆಗಿ ಈ 4 ಚೈನ್ ಗ್ಯಾಪಲ್ಲಿ ನಾನು 5 ತ್ರಿಬಲ್ ಕ್ರೋಶೆ ಕಂಬನ ಮಾಡಿದ್ದೀನಿ. 5ಕ್ಕೂ ಕೂಡ ಒಂದು ಪಿಕೋ ವರ್ಕ್ ಅನ್ನೋದು ಮಾಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ಹಾಕಿರುವಂಥ ಆಚ್ ಏನಿದೆಯಲ್ಲ ಈ ಆಚ್ ಒಳಗಡೆ ಮೇಲೆ ಹಾಕಿರುವಂಥ ಈ ಆಚನ್ನು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿದ ತಕ್ಷಣ ಮತ್ತೆ 4 ಚೈನ್ ಹಾಕ್ಕೊತಾ ಇದ್ದೀನಿ. ಸೊ 4 ಚೈನ್ ಹಾಕಿಬಿಟ್ಟು ಮತ್ತು ನೆಕ್ಸ್ಟ್ ಆ ಚೈನ್ ಇದೆಯಲ್ಲ ಸ್ಟಾರ್ಟಿಂಗ್ ಓಲಲ್ಲೇ ನೀಡಲ್ನ ಹಾಕಿ ದಾರನ ತೊಗೊಂಡು ಈ 4 ಚೈನ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು 4 ಚೈನ್ ಹಾಕ್ಕೊತಾ ಇದ್ದೀನಿ. ಮತ್ತು 4 ಚೈನ್ ಹಾಕ್ಕೊಳ್ಳೋಣ.
ಮತ್ತು ನೆಕ್ಸ್ಟ್ ಆಚ್ ಲಾಕ್ ಏನಿದೆಯಲ್ಲ ಆ ಲಾಕಲ್ಲಿ ಮತ್ತು ಈ ಚೈನ ಲಾಕ್ ಮತ್ತು 4 ಚೈನ್ ಮತ್ತು ಈ ಒಂದು ಪಾಯಿಂಟಲ್ಲಿ ಲಾಕ್ ಮಾಡ್ತಾಯಿದ್ವಿ. ಇಲ್ಲಿ 3 ಆಚಿನ ಮೇಲೆ 4 ಚೈನ್ಗಳನ್ನೋದು ಬರುತ್ತೆ. ಈ ಥರ 3 ಸತಿ 4 ಚೈನ್ ಹಾಕಿದ ಮೇಲೆ ಮತ್ತು ಸೇಮ್ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಇದು ಮತ್ತು ನೆಕ್ಸ್ಟ್ ಆಚಲ್ಲಿ ಮೇಲೆ ನಾವು 4 ಚೈನ್ ಏನು ಹಾಕಿದ್ದೀವಲ್ವ, ಸೊ ಅದ್ರ ಒಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಮತ್ತು ಈಗ ತ್ರಿಬಲ್ ಕ್ರೋಶೆ ಕಂಬ, ಒಂದು ತ್ರಿಬಲ್ ಕ್ರೋಶೆ ಕಂಬಕ್ಕೆ ಮತ್ತೆ 3 ಚೈನ್ ಮತ್ತು ಈ 3 ಚೈನ್, ಈ ತ್ರಿಬಲ್ ಕ್ರೋಶೆ ಕಂಬಕ್ಕೆ ಲಾಕ್ ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಈ 4 ಚೈನಲ್ಲಿ ಹೋಗಿ ದಾರನ ತೊಗೊಂಡು ಮತ್ತು ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಬೋದು. ಸೊ 5 ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಸೇಮ್ ಮತ್ತೆ 3 ಸತಿ 4 ಚೈನ ಮಾಡ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ಆಚಲ್ಲಿ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೊತಾ ಇದ್ದೀನಿ. ಮತ್ತು ಈ ಚೈನ್ ಒಳಗಡೆ ಹೋಗಿ ದಾರನ ತೊಗೊಂಡು ಮತ್ತು ತ್ರಿಬಲ್ ಕ್ರೋಶೆ ಕಂಬನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇದೇ ರೀತಿಯಾಗಿ ಮೇಲೆ ಹಾಕುವಂಥ 2 ಸ್ಟೆಪ್ಪು ಕಂಟಿನ್ಯೂ ಆಗಿ ಇದೇ ರೀತಿ ವರ್ಕ್ ಅನ್ನೋದು ಮಾಡ್ಕೋಬೇಕು. ಸಿಂಪಲ್ ಡಿಸೈನ್ ಆದರೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ, ಡಿಫ್ರೆಂಟಾಗಿ ಬರುತ್ತೆ. ಸ್ವಲ್ಪ ನಿಮಗೆ ಲುಕ್ಕು ಚೆನ್ನಾಗಿ ಇನ್ನೂ ಸ್ವಲ್ಪ ಅಗಲವಾಗಿ ಆಚಬೇಕು ಅಂದರೆ ಇನ್ನೊಂದು ಎಕ್ಸ್ಟ್ರಾ ನೀವು ಮಾಡ್ಕೋಬೋದು. ಇಲ್ಲಿ 5 ಮಾಡಿದ್ದೀನಿ, ಇನ್ನೊಂದು ಹಾಕಿದರೆ ಚೆನ್ನಾಗಿತ್ತು ಅನಿಸುತ್ತೆ. ನಾನು ಕೂಡ ಹೊಸದಾಗಿ ಈ ಡಿಸೈನ್ನ ಹಾಕ್ತಾ ಇರೋದು, ಹಾಗಾಗಿ ಡೈರೆಕ್ಟಾಗಿ ಕಸ್ಟಮರ್ ಸೀರೆಗೆ ಈ ಡಿಸೈನ್ನ ಹಾಕ್ತಾಯಿದ್ದೀನಿ. ಸೊ ಇದಕ್ಕೆ 6 ಹಾಕ್ಕೊಳ್ಳಿ, ನೀಟ್ ಫಿನಿಶಿಂಗ್ ಆಗಿ ಬರುತ್ತೆ. ನಾನು ಸ್ವಲ್ಪ ಬಿಚ್ಚಿಬಿಟ್ಟು 6 ತ್ರಿಬಲ್ ಕ್ರೋಶೆ ಕಂಬನ ಹಾಕ್ತೀನಿ. ಮತ್ತು ತೋರಿಸಿದ್ದೊಂದು ಇವ್ರು ಮಾಡೋದೊಂದು ಅಂತ ಹೇಳಬೇಡಿ, 5 ಹಾಕಿದ್ದೀನಿ, ಇನ್ನೂ ಒಂದು ಎಕ್ಸ್ಟ್ರಾ ಒಂದು ಹಾಕ್ತೀನಿ. ಸೊ 2ನೇ ಸ್ಟೆಪ್ಪಲ್ಲಿ ಈ ಥರ ಬರುತ್ತೆ. ಈ ಥರ ಹಾಕಿದ ಮೇಲೆ ಇಲ್ಲಿ ನಾವು 3 ಚೈನ್ ಏನು ಹಾಕಿದ್ವಲ್ಲ, ಮಿಡ್ಲ್ 4 ಚೈನಲ್ಲಿ ಕುಚ್ಚು ಅನ್ನೋದು ಹಾಕಬೇಕಾಗುತ್ತೆ. ಸೊ ಫೈನಲ್ ಆಗಿ ಕುಚ್ಚು ಕಟ್ಬಿಟ್ಟು ಲಾಸ್ಟ್ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ಲಾಸ್ಟ್ ಫೈನಲ್ ಲುಕ್ಕು ಹಾಕಿರ್ತೀನಿ. ಸೊ ಫೈನಲ್ ಆಗಿ ಡಿಸೈನ್ ಎಲ್ಲ ಹಾಕಿದ ಮೇಲೆ ಲುಕ್ ಬಂದು ಈ ಥರ ಬಂದಿದೆ. ಏನಪ್ಪ ಕಲರ್ ಚೇಂಜ್ ಆಯಿತು ಅಂದ್ಕೊಂಡ್ರೆ, ಹೌದು, ಸ್ವಲ್ಪ ಹಾಫ್ ಸ್ಯಾರಿ ಕಂಪ್ಲೀಟಾಗಿ ಹಾಕಿದ್ದೆ, ಯಾಕೋ ಸ್ವಲ್ಪ ನನಗೆ ಹೈಲೈಟಾಗಿ ಅದು ಎಲ್ಲೋ ಕಾಣಿಸೋದ್ರಿಂದ ಆ ಒಂದು ಗೋಲ್ಡನ್ನು ಅವಾಯ್ಡ್ ಮಾಡಿ ಸ್ವಲ್ಪ ಈ ಸೀರೆಗೆ ಮ್ಯಾಚಿಂಗ್ ಆಗಿರುವಂಥ ಥ್ರೆಡ್ ಅನ್ನೋದು ಒಂದು ಸಿಕ್ಕಿತ್ತು. ಸೊ ಹಾಗಾಗಿ ತರಿಸ್ಬಿಟ್ಟು ಮತ್ತೆ ಅದೇ ಕಲರಲ್ಲೇ ಹಾಕಿದ್ದೀನಿ. ಎದುರುಗಡೆ ತುಂಬ ಪರ್ಫೆಕ್ಟಾಗಿದೆ, ಬಟ್ ಆದರೂ ಕೂಡ ಕ್ಯಾಮ್ರಾದಲ್ಲಿ ಇದಕ್ಕೆ ಸ್ವಲ್ಪ ಆಪೋಸಿಟಾಗಿ ಕಾಣಿಸ್ತಿದೆ. ಸೊ ಕೆಲವೊಂದು ಸೆಲ್ಫ್ ಕಲರ್ ಸ್ಯಾರೀಸ್ ಬಂದಾಗ ಥ್ರೆಡ್ ಹುಡ್ಕೋದು ಒಂದು ಸ್ವಲ್ಪ ದೊಡ್ಡದು ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಅಷ್ಟು ಪರ್ಫೆಕ್ಟಾಗಿ ಥ್ರೆಡ್ಸ್ ಅನ್ನೋದು ಸಿಗೋದಿಲ್ಲ. ಬಟ್ ಗೋಲ್ಡ್ ಆಪ್ಷನ್ ಸ್ವಲ್ಪ ಜಾಸ್ತಿ ಹೈಲೈಟ್ ಕಾಣೋದ್ರಿಂದ ಅದನ್ನು ದಾರನ ತೆಗೆದುಬಿಟ್ಟು ಈ ರೀತಿ ಸ್ವಲ್ಪ ಮ್ಯಾಚಿಂಗ್ ಆಗಿರುವಂಥ ದಾರನ ಹಾಕಿಬಿಟ್ಟು ಡಿಸೈನ್ ಅನ್ನೋದು ನಾನು ಹಾಕಿದ್ದೀನಿ. ಕಂಪ್ಲೀಟ್ ಥ್ರೆಡ್ ವರ್ಕ್ ಡಿಸೈನ್ ಆಗಿರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಫಾಸ್ಟಲ್ಲಿ ಹಾಕ್ಬೋದು ನೀವು, ಡಿಫ್ರೆಂಟ್ ಆಗಿರುವಂಥ ಒಂದು ಡಿಸೈನು. ಖಂಡಿತವಾಗ್ಲೂ ಒಂದು ಸತಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲಿ ನಾನು ನೋಡಿ 5 ಹಾಕಿದ್ದೆ ವಿಡಿಯೋದಲ್ಲಿ, ಇನ್ನು ಒಂದು ಎಕ್ಸ್ಟ್ರಾ ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಅಂದರೆ ಒಂದು ಈ 4 ಚೈನ್ಸಲ್ಲಿ 6 ಸತಿ ನಾನು ತ್ರಿಬಲ್ ಕ್ರೋಶೆ ಕಂಬ ಅನ್ನೋದು ಮಾಡಿದ್ದೀನಿ. ಇನ್ನೂ ಸ್ವಲ್ಪ ನಿಮಗೆ ಅಗಲವಾಗಿ ಆಚು ಬೇಕು ಅಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ನೀವು ತ್ರಿಬಲ್ ಕ್ರೋಶೆ ಕಂಬನ ಈ ಒಂದು 4 ಚೈನಲ್ಲಿ ಹಾಕೋಬೋದು. ಇನ್ನು ಸ್ವಲ್ಪ ಅಗಲವಾಗಿ ಆಚು ಅನ್ನೋದು ಬರುತ್ತೆ. ಮಿಡ್ಲಲ್ಲಿ ಬೇಕಿದ್ರೆ ಒಂದು ಬೀಡ್ಸ್ ಕೂಡ ನೀವು ಈ ಡಿಸೈನ್ಗೆ ಆ್ಯಡ್ ಮಾಡ್ಕೋಬೋದು. ಸೊ ಕಂಪ್ಲೀಟ್ ಫೈನಲ್ ಲುಕ್ಕು ಈ ಥರ ಇದೆ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.